ಹಲೋ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಯುವ ನಿಧಿ ಹೋಲ್ಡರ್ಸ್ಗೆ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಇದು ಇನ್ನೂ ಫೈನಲ್ ಆಗಿಲ್ಲ, ಓಕೆನಾ. ಸೊ ನ್ಯೂಸಲ್ಲೆಲ್ಲ ನೀವು ನೋಡ್ಬೋದು, ಈ ಸಿದ್ದರಾಮಯ್ಯ ಸರ್ ಏನು ಸರ್ಕಾರಕ್ಕೆ ಬಂದಿದ್ದಾರೆ. ಸೊ 5 ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಈ ಒಂದು ಸೀಟ್ನ ತೊಗೊಂಡಿರೋದು, ಹೌದಲ್ವಾ. ಈ 5 ಗ್ಯಾರಂಟಿಯಲ್ಲಿ ಒಂದು ಯುವ ನಿಧಿ ಯೋಜನೆ ಆಗಿರುತ್ತೆ. ಸೊ ಯುವಕರು ನಂಬಿಕೊಂಡು ವೋಟೆಲ್ಲ ಹಾಕಿ ಏನೋ ಸರ್ಕಾರಕ್ಕೆ ತಂದು ನಿಲ್ಲಿಸಿದ್ರು. ಬಟ್ ಇವಾಗ ಈ 5 ಯೋಜನೆಯಲ್ಲಿ ಒಂದು ಯೋಜನೆ ಏನಿದೆ, ಈ ಯುವ ನಿಧಿ ಯೋಜನೆಗೆ 0 ರೂಪೀಸ್ ಅವರು ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ. ಅಂದರೆ ಯಾವುದೇ ರೀತಿಯಾದಂಥ ದುಡ್ಡನ್ನು ಅದಕ್ಕೆ ಇಟ್ಟಿಲ್ಲ, ಓಕೆನಾ. ಬಟ್ ನೀವು ನೋಡ್ಬೋದು, ಗೃಹಲಕ್ಷ್ಮಿ ಅಂತ ಕೂಡ ಒಂದು ಸ್ಕೀಮ್ ಇದೆ. ಆದರೆ ಈ ಮಹಿಳೆಯರಿಗೆ ಇನ್ನೂ ಜಾಸ್ತಿ ಎಕ್ಸ್ಟ್ರಾ ಏನೇನೋ ಆ್ಯಡ್ ಮಾಡ್ತಾಯಿದ್ದಾರೆ. ಲೈಕ್ ವರ್ಷಕ್ಕೆ 2 ಸೀರೆಗಳು ಅಂತೆ, ಎಕ್ಸ್ಟ್ರಾ ದುಡ್ಡಂತೆ, ಏನೇನೋ ಎಕ್ಸ್ಟ್ರಾನ ಆ್ಯಡ್ ಮಾಡಿದ್ದಾರೆ. ಯಾಕೆ ಹೇಳಿ? ಏನಾದರೂ ಕಡಿಮೆ ಏನಾದರೂ ಮಾಡಿದರೆ ನಮ್ಮ ಕರ್ನಾಟಕದ ಮಹಿಳೆಯರು ಏನಿದ್ದಾರೆ ಅವರು ಏನು ಮಾಡ್ತಾರೆ, ಅವ್ರ ಪವರ್ ಏನು ಅಂತ ಗೊತ್ತಿದೆ. ಸೊ ಅದಕ್ಕಾಗಿ ಅವ್ರಿಗೆ ಇನ್ನೂ ಜಾಸ್ತಿ ಕೊಟ್ಬಿಟ್ಟು ಅವ್ರ ಕೈಯಿಂದ ಲೈಕ್ ಚೆನ್ನಾಗಿದೆ ಕಾಂಗ್ರೆಸ್ ಸರ್ಕಾರ ಅಂತ ಅನಿಸ್ಕೋಬೇಕು. ಸೊ ಆ ಥರ ಮಾಡಿದ್ದಾರೆ. ಬಟ್ ಈ ಯುವ ನಿಧಿ ಯುವಕರು ಏನು ಮಾಡ್ತಾರೆ ಹೇಳಿ? ಸೊ ಈ ಥರ ಇವಾಗ ಪ್ರಶ್ನೆ ಮಾಡಿದರೆ ಅವ್ರು ಏನು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಕಡೆಯವರು ಅಂತಂದರೆ, ದುಡ್ಡು ಕೊಡಲಿಲ್ಲ ಅಂತಂದರೆ ಏನಾಯಿತು, ನಾವು ಉದ್ಯೋಗ ಮೇಳ ಜಾಬ್ ಫೇರ್ ಏನು ಇಡ್ತಾ ಇದ್ದೀವಿ ಅದು ಎಲ್ಲ ನಾವು ಯುವಕರಿಗೆ ಅಲ್ವಾ ಇಡ್ತಾ ಇರೋದು. ಸೊ ಎಷ್ಟೋ ಜನ ಜಾಬ್ಸ್ ಎಲ್ಲ ತೊಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಜಾಬ್ಸ್ ಎಲ್ಲ ಏನು ಗೌರ್ಮೆಂಟ್ ಜಾಬ್ಸಾ? ಇಲ್ಲ ಅಲ್ವಾ, ಪ್ರೈವೇಟ್ ಜಾಬು. ನಾವು ದುಡಿತೀವಿ, ನಮಗೆ ದುಡ್ಡು ಕೊಡ್ತಾರೆ ಅಂತ ಹೇಳಿದಾಗ ಇವಾಗ ನಾವು ನೋಟಿಫಿಕೇಷನ್ ಕೂಡ ರಿಲೀಸ್ ಮಾಡಿದ್ದೀವಿ ಗೌರ್ಮೆಂಟ್ ಜಾಬು, ಎಷ್ಟೋ ಲಕ್ಷ ಅಂತ ಹೇಳಿದ್ದಾರೆ, ಓಕೆನಾ. ಬಟ್ ನೋಟಿಫಿಕೇಷನ್ ಅಷ್ಟೇ ರಿಲೀಸ್ ಮಾಡಿದ್ದಾರೆ ಹೊರತು ಯಾವುದಾದ್ರೂ ಎಕ್ಸಾಮ್ನ ಕಂಡಕ್ಟ್ ಮಾಡಿಕೊಂಡು ಜನರಿಗೆ ಸೇರಿಸ್ಕೊಂಡಿದ್ದಾರಾ? ಇಲ್ಲ ಅಲ್ವಾ. ಇದು ಕೂಡ ಒಂದು ಕಡೆ ಪೂರ್ತಿ ಆಗಿಲ್ಲ. ಆ್ಯಂಡ್ ಈ ಯುವ ನಿಧಿ ಏನು 5 ವರ್ಷ ಸರ್ಕಾರ ಇರೋವರೆಗೂ 2 ವರ್ಷ ಕೊಡಬೇಕು ಅಂತ ಮಾತಾಗಿತ್ತು. ಬಟ್ ಇವಾಗ ಸಡನ್ನಾಗಿ ನಾವು ಯುವ ನಿಧಿ ಯೋಜನೆನೇ ನಾವು ನಿಲ್ಲಿಸ್ತೀವಿ, ನಾವು ದುಡ್ಡೇ ಇದು ಮಾಡಲ್ಲ ಅಂತಂದರೆ ನಮ್ಮ ಯುವಕರು ಬಿಡ್ತಾರಾ? ನೀವು ಬಿಡ್ತೀರಾ? ಸೊ ಧಾರವಾಡಲ್ಲಿ ಹೇಗೆ ಸ್ಟ್ರೈಕ್ ನಡೀತು ಅಲ್ವಾ, ಸೊ ಅದೇ ರೀತಿ ಇವಾಗ ಮತ್ತೆ ಶುರು ಆಗುತ್ತೆ. ಏನಾದರೂ ಯುವ ನಿಧಿ ಸ್ಟಾಪ್ ಆದರೆ ಓಕೆ, 2 ವರ್ಷ ಅಂತ ಹೇಳಿದ್ದೀರಾ, 2 ವರ್ಷ ಯಾರೆಲ್ಲ ತೊಗೊಂಡಿದ್ದಾರೆ ಅವ್ರಿಗೆ ಸ್ಟಾಪ್ ಮಾಡಿ. ಬಟ್ 5 ವರ್ಷದವರೆಗೂ ಯಾರೆಲ್ಲ ಹೊಸದಾಗಿ ಅಪ್ಲೈ ಮಾಡ್ತಾರೆ ಅವರಿಗಾದರೂ 2 ವರ್ಷ ನಿಮ್ಮ ಮಾತಿಗೆ ತಕ್ಕಂಗೆ ನಡೆಸ್ಕೋಬೇಕಲ್ವಾ. ಸೊ ನೋಡೋಣ, ಇವಾಗ ಇದ್ರ ಬಗ್ಗೆ ತುಂಬಾ ಚರ್ಚೆ ನಡೀತಾ ಇದೆ. ಇನ್ನೂ ಫೈನಲ್ ಆಗಿ ಸ್ಟಾಪ್ ಕೂಡ ಆಗಿಲ್ಲ. ಬಟ್ 0 ರೂಪೀಸ್ ಅಂತ ಘೋಷಣೆ ಮಾಡಿದ್ದಾರೆ. ನೋಡೋಣ, ಇನ್ನು ವಿರುದ್ಧ ತುಂಬ ಜನ ಇದ್ದಾರೆ, ಅವರು ಹೋರಾಟ ಮಾಡ್ತಾ ಇದ್ದಾರೆ. ಸೊ ಫೈನಲ್ ಕನ್ಕ್ಲೂಷನ್ ಏನಾಗುತ್ತೆ, ಈ ಗ್ಯಾರಂಟಿ ವಾಪಸ್ ಬರುತ್ತಾ ಇಲ್ವಾ ಅಂತ ನೋಡಬೇಕು. ಆ್ಯಂಡ್ ಇದು ವಾಪಸ್ ಬರಬೇಕು ಅಂತಂದರೆ ಯುವಕರು ನೀವು ಏನಾದರೂ ಇದಕ್ಕೆ ಸೊಲ್ಯೂಷನ್ ತೊಗೋಬೇಕು. ಲೈಕ್ ನಿಮಗೆ ಗೊತ್ತಿದೆ ಯಾವ ಥರ ಏನು ಮಾಡಿದರೆ ವಾಪಸ್ ಬರುತ್ತೆ ಅಂತ. ಇದು ಇವಾಗ ಪೂರ್ತಿಯಾಗಿ ಯುವಕರ ಮೇಲೆ ಡಿಪೆಂಡ್ ಆಗಿರುತ್ತೆ, ಓಕೆನಾ. ಸೊ ನೋಡೋಣ, ಏನಾದರೂ ಅಪ್ಡೇಟ್ ಬಂದರೆ ಹೇಳ್ತೀನಿ. ಆ್ಯಂಡ್ ಮೊನ್ನೆ ನಾನು ಸೆಲ್ಫ್ ಡಿಕ್ಲರೇಷನ್ ಏನು ಚಿಕ್ಕಮಂಗ್ಳೂರಲ್ಲಿ ನಡೀತಾ ಇದೆ ಅಂತ ಹೇಳಿದೆ ಅಲ್ವಾ. ಸೊ ಅದು ಬರೀ ಚಿಕ್ಕಮಂಗ್ಳೂರು ಅವ್ರು ಮಾತ್ರ ಅಲ್ಲಿ ಹೋಗಬೇಕು. ಬೇರೆ ಜಿಲ್ಲೆಯವರು ಮೊಬೈಲಲ್ಲಿನೇ ನೀವು ಸೇವಾ ಸಿಂಧು ಅಲ್ಲಿ ಸೆಲ್ಫ್ ಡಿಕ್ಲರೇಷನ್ ಕೊಡ್ಬೋದು. ಆ್ಯಂಡ್ ಆಲ್ರೆಡಿ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ದೀರಾ ಅಂತಂದರೆ ನೋ ವರೀಸ್, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ಬಾಯ್ ಬಾಯ್.